ಬರುವಂಥ ಸರ್ಕಾರಗಳು ನೇಗಿಲು ಹೊತ್ತ ರೈತ, ಈ ದೇಶಕ್ಕೆ ಅನ್ನ ಕೊಡುವಂಥ ಅನ್ನದಾತ, ಅವನು ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ಜನರಿಗೆ ಬಟ್ಟೆಯನ್ನು ಕೊಟ್ಟು ಮಾನ ಮುಚ್ಚುವಂಥ ನೇಕಾರ ಅವನ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೆ. ಅದು ಬರೀ ಭಾಷಣಗಳಲ್ಲಿವೆ ಅಷ್ಟೇ. ಈ ಉದ್ದೇಶ ಇಷ್ಟೇ. ನಾನು ಸ್ಪಷ್ಟೀಕರಣ ಕೊಡ್ತಿದ್ದೀನಿ ನಿಮಗೆ. ಯಾರನ್ನು ನೋಯಿಸುವಂಥ ಪತ್ರಿಕಾಗೋಷ್ಠಿ ಅಲ್ಲ, ಯಾರನ್ನು ಟೀಕೆ ಮಾಡುವಂಥ ಪತ್ರಿಕಾಗೋಷ್ಠಿ ಅಲ್ಲ. ಕೇವಲ ನಮ್ಮ ಸಂಕಷ್ಟದಲ್ಲಿರುವ ಸಣ್ಣ ಮತ್ತು ಮಧ್ಯಮ ವರ್ಗದ ನೇಕಾರರ ಹಿತದೃಷ್ಟಿಯಿಂದ ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಇದಷ್ಟೇ. ಬಂಧುಗಳೇ, ಇವತ್ತು ನಮ್ಮ ನೇಕಾರರು ಸಂಕಷ್ಟದಲ್ಲಿದ್ದಾರೆ. ದೊಡ್ಡಬಳ್ಳಾಪುರದ ಜೀವನಾಡಿಯಾಗಿರತಕ್ಕಂಥ ನೇಕಾರಿಕೆ ಉದ್ಯಮ ಅಧೋಗತಿಯಲ್ಲಿದೆ. ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನೇಯ್ದಂಥ ಸೀರೆಗಳ ಭರಾಟೆ ಒಂದು ಕಡೆ, ಅದಕ್ಕೆ ಸರಿಸಮಾನವಾಗಿ ನಮ್ಮೂರಿನಲ್ಲೇ ಇರತಕ್ಕಂಥ ಬಂಡವಾಳಶಾಹಿಗಳು ಆಧುನಿಕ ತಂತ್ರಜ್ಞಾನದ ರೇಪಿಯರ್ ಮಗ್ಗಗಳಿಂದ ಉತ್ಪಾದನೆ ಮಾಡಿದಂಥ ಸೀರೆಗಳ ನಡುವೆ ಇವತ್ತು ನಮ್ಮ ಸಣ್ಣ ಮತ್ತು ಮಧ್ಯಮ ವರ್ಗದ ನೇಕಾರ ನಮ್ಮ ಸಾಂಪ್ರದಾಯಿಕ ವಿದ್ಯುತ್ ಚಾಲಿತ ಮಗ್ಗಗಳಲ್ಲಿ ನೇಯ್ದಂಥ ಬಟ್ಟೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದು ಭಾಳ ಕಷ್ಟ ಆಗ್ತಿದೆ. ಸೀರೆಗಳು ಹೋಗ್ತಾ ಇಲ್ಲ. ಹೋದ್ರೂ ಸೌಂಡೋಗಿ ಕೊಟ್ಟರು ಸಹ ಅವರಿಗೆ ಏನು ಪ್ರತಿ ವಾರ ಕೊಡಬೇಕಾದಂಥ ಪೇಮೆಂಟು ಬರ್ತಾ ಇಲ್ಲ. ಹಾಗಾಗಿ ಭಾಳ ಸಂಕಷ್ಟದಲ್ಲಿದ್ದಾನೆ ನೇಕಾರ. ಇವತ್ತು ನಾವಿಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡಲೇಬೇಕಾಗ್ತೈತೆ, ಅನಿವಾರ್ಯ ಕೂಡ. ವರ್ಷಕ್ಕೆ ಕೇವಲ 3 ರಿಂದ 4 ತಿಂಗಳು ಮಾತ್ರ ನಮ್ಮ ನೇಕಾರಿಕೆ ಉದ್ಯಮ ಸ್ವಲ್ಪ ಮಟ್ಟದ ಚುರುಕಾಗಿ ವ್ಯಾಪಾರ ಆಗ್ತೈತೆ. ಇನ್ನು ಆಷಾಢ ಬಂತು ಅಂದರೆ ಸಾಕು, ಯಾವುದೇ ಮದುವೆ ಸಮಾರಂಭಗಳು ಇಲ್ಲದಿರೇ ಇರೋದರಿಂದ ವ್ಯಾಪಾರ ಸ್ವಲ್ಪ ಕುಂಠಿತ ಆಗ್ತೈತೆ. ಅದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇನ್ನು ಮತ್ತೆ ನಮ್ಮ ಉದ್ಯಮ, ನೇಕಾರಿಕೆ ಉದ್ಯಮ ಮತ್ತೆ ಚಾಲನೆ ಸಿಕ್ಕಬೇಕು ಅಂದರೆ ದೀಪಾವಳಿ ಅಥವಾ ವಿಜಯದಶಮಿ ದಾಟಿ ದೀಪಾವಳಿ ಬರುವಂಥ ಸಂದರ್ಭಕ್ಕೆ ಸ್ವಲ್ಪ ಮಟ್ಟಕ್ಕೆ ಚೇತರಿಕೆ ಕಾಣ್ತೈತೆ. ಈ 3-4 ತಿಂಗಳುಗಳಲ್ಲಿ ಈ ಉದ್ಯಮ ಸಾಕಷ್ಟು ತೊಂದರೆಗೆ, ಉದ್ಯಮವನ್ನು ಮಾಡ್ತಿರ್ತಕ್ಕಂಥ ನೇಕಾರರು ಭಾಳ ತೊಂದರೆಗೆ ಸಿಕ್ಕಾಕೊತಾರೆ. ಆದ್ದರಿಂದ ಇವತ್ತು ಒಂದು ಕಡೆ ಕಚ್ಚಾ ಉತ್ಪನ್ನಗಳು, ನೇಕಾರಿಕೆಗೆ ಸಂಬಂಧಪಟ್ಟಂಥ ಕಚ್ಚಾ ಉತ್ಪನ್ನಗಳ ಮೇಲೆ ನಮ್ಮ ಸರ್ಕಾರಗಳು ವಿಪರೀತವಾದಂಥ ತೆರಿಗೆಯನ್ನು ವಿಧಿಸಿರೋದು ಒಂದು ಕಡೆ ಆದರೆ, ಈ ಹೊರ ರಾಜ್ಯಗಳಿಂದ ಬರುವಂಥ ಸೀರೆಗಳ ಭರಾಟೆ ಒಂದು ಕಡೆ, ಇದರ ನಡುವೆ ನಮ್ಮ ಸಣ್ಣ ಮತ್ತು ಮಧ್ಯಮ ನೇಕಾರ ಸೊರಗೋಗಿದ್ದಾರೆ. ಇವತ್ತು ಕಳೆದ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಊರಿನ ಪುಣ್ಯಪುರುಷ ಲೋಕಸೇವಾನಿರತ ಡಿ ಕೊಂಗಾಡಿಯಪ್ಪನವರ ಜನ್ಮದಿನಾಚರಣೆಯ ಪ್ರಯುಕ್ತ ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಧೀರಜ್ ಮುನಿರಾಜುರವರು ಇದೇ ನಮ್ಮ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಸೀರೆ ಸಂತೆ ಅಂತೇಳ್ಬಿಟ್ಟು ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ, ಅದರಲ್ಲಿ ಬಹುತೇಕ 3 ದಿವಸಗಳ ಒಂದು ಜಾತ್ರೆಯಲ್ಲಿ ಬಹುತೇಕ ವ್ಯಾಪಾರ ಭಾಳ ಚೆಂದಾಗಾಯಿತು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಸ್ವಾಗತ ಇದೆ. ಆದರೆ ಇನ್ನೊಂದು ನೋವಿನ ಸಂಗತಿ ಏನು ಅಂದರೆ, ಈಗ ಬರುವಂಥ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ
ನಮ್ಮ ಕ್ಷೇತ್ರದ ಶಾಸಕರಾದಂಥ ಧೀರಜ್ ಮುನಿರಾಜುರವರು ಬೇರೆ ರಾಜ್ಯದಿಂದ ಸೀರೆಗಳನ್ನು ತರಿಸಿ ತಮ್ಮ ಕ್ಷೇತ್ರದ ಮತದಾರರಿಗೆ, ಹೆಣ್ಣು ಮಕ್ಕಳಿಗೆ, ತಾಯಂದರಿಗೆ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಅವರು ಕೊಡುವಂಥ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೂ ನಾವು ಕೆಟ್ಟದ್ದು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಹೋದರಿಯರ ಮೇಲೆ, ತಾಯಂದಿರ ಮೇಲೆ ಅವ್ರಿಗಿರ್ತಕ್ಕಂಥ ಒಂದು ಬಾಂಧವ್ಯ, ಮಮಕಾರ, ಮಮತೆ ಮೆಚ್ಚುವಂಥದ್ದೇ. ಆದರೆ ಕಳೆದ ಫೆಬ್ರವರಿಯಲ್ಲಿ ಸಂತೆ ಮೇಳ ನಡೆದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಹೇಳಿದರು, ಯಾವುದೇ ಸಂದರ್ಭ ಬಂದರೂ ಸಹ ನೇಕಾರರ ಸಮಸ್ಯೆಗಳು ಎಷ್ಟೇ ಎದುರಾದರೂ ಸಹ ನಿಮ್ಮ ಜೊತೆ ನಾನು ಇರ್ತೀನಿ, ನಿಮಗೆ ಬೆನ್ನೆಲುಬಾಗಿ ನಾನು ನಿಂತ್ಕೊತೀನಿ ಅಂತೇಳಿದರು. ಆದರೆ ಇವತ್ತು ಇಡೀ ತಾಲೂಕಿನಾದ್ಯಂತ ಸುಮಾರು ನಮಗೆ ಬಂದಿರುವ ಮಾಹಿತಿಗಳ ಪ್ರಕಾರ 70,000 to 75,000 ಸೀರೆಗಳನ್ನು ಈ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಬಾಗಿನವನ್ನು ಕೊಡ್ತಿದ್ದಾರೆ. ಒಳ್ಳೆಯ ಉದ್ದೇಶ. ಆದರೆ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಸಣ್ಣ ನೇಕಾರ, ಮಧ್ಯಮ ವರ್ಗದ ನೇಕಾರ, ಸಾಂಪ್ರದಾಯಿಕ ವಿದ್ಯುತ್ ಚಾಲಿತ ಮಗ್ಗಗಳಿಂದ ಏನು ತಯಾರು ಮಾಡ್ತಾರೆ ಅಂಥ ಸೀರೆಗಳನ್ನು ಅವರು ಖರೀದಿ ಮಾಡಿ ಬಾಗಿನ ಅರ್ಪಿಸಿದಿದ್ರೆ ಬಹುಶಃ ಸಂಕಷ್ಟದಲ್ಲಿರುವ ನಮ್ಮ ನೇಕಾರರಿಗೆ ಕನಿಷ್ಠ 2 ತಿಂಗಳು 3 ತಿಂಗಳು ಚೆನ್ನಾಗಿ ವ್ಯಾಪಾರ ಆಗೋದು. ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ನೇಕಾರರು ಅರ್ಥ ಮಾಡ್ಕೊಬೇಕು, ಜನಸಮುದಾಯಗಳು ಅರ್ಥ ಮಾಡ್ಕೊಬೇಕು, ಶಾಸಕರು ಅರ್ಥ ಮಾಡ್ಕೊಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ. ನಮಸ್ಕಾರ. ಇಲ್ಲಿನ ದೊಡ್ಡಬಳ್ಳಾಪುರದ ನೇಕಾರಿಕೆಯ ಆಗುಹೋಗುಗಳ ಬಗ್ಗೆ ಅವರು ಸವಿಸ್ತಾರವಾಗಿ ವಿಚಾರ ತಿಳಿಸಿದ್ದಾರೆ. ಆದಾಗ್ಯೂ ಕೂಡ 3 ದಿವಸ ಏನು ನಮ್ಮ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದಂಥ ಮೇಳದಲ್ಲಿ ಯಾವಾಗೂ ಕೂಡ ಶತಾಯ ಗತಾಯ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದಂಥ ನಮ್ಮ ಶಾಸಕರು ಇವತ್ತು ನೇಕಾರರನ್ನು ಮರ್ತೋದ್ರ ಅನ್ನುವಂಥ ಒಂದು ಜಿಜ್ಞಾಸೆ ಕೂಡ ನಮಗೆ ಇವತ್ತು ಕಾಣ್ಬರ್ತಾ ಇದೆ. ಕಾರಣ, ನೇಕಾರರು ಚೆನ್ನಾಗಿರಬೇಕು, ದೊಡ್ಡಬಳ್ಳಾಪುರ ನನ್ನ ಕ್ಷೇತ್ರ ಅನ್ನೋದು ನಮ್ಮ ಶಾಸಕರಿಗೆ ಜ್ಞಾಪಕ ಇದ್ದಿದ್ರೆ, ನೆನಪಿದ್ದಿದ್ರೆ ಖಂಡಿತವಾಗ್ಲೂ ಅವರು ಹೊರ ರಾಜ್ಯಗಳಿಂದ ತರಿಸಿ ಇಲ್ಲಿ ತಮ್ಮ ಮತದಾರರಿಗೆ ಅಥವಾ ತಮ್ಮ ಅಕ್ಕ ತಂಗಿಯರು ಅಂತ ಏನು ಅಂದ್ಕೊಂಡಿದ್ದೀವಿ ನಮ್ಮ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಹಂಚುವಂಥ ಕಾರ್ಯ ಮಾಡ್ತಿರ್ಲಿಲ್ವೇನೋ ಅನ್ನೋ ಒಂದು ಪ್ರಶ್ನೆ ನನಗಂತೂ ಮೂಡುತ್ತೆ. ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ನೇಕಾರರ ಆದಿಯಾಗಿ ಪ್ರತಿಯೊಂದು ಕುಟುಂಬದ ಹೆಣ್ಣು ಮಕ್ಕಳು ಕೂಡ ನಮ್ಮನ್ನು ಜ್ಞಾಪಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ, ಸೊ ಮಾತೃ ಹೃದಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರೇನಾದರೂ ಆಲೋಚನೆ ಮಾಡಿದ್ದಿದ್ರೆ ಇಲ್ಲೇ ತಯಾರಾಗುವಂಥ ಸೀರೆಗಳನ್ನು ಖರೀದಿ ಮಾಡಿ ಅವರು ಅದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವರನ್ನು ಒಟ್ಟುಗೂಡಿಸಿ ನನಗೆ ಇಷ್ಟು ಸೀರೆಗಳು ಬೇಕು, ನನ್ನ ಈ ರೀತಿ ಒಂದು ಕಾರ್ಯ ಮಾಡ್ತಿದ್ದಾನೆ, ನನಗೆ ನೀವು ಆದಷ್ಟು ನಿಮಗೆ ಎಷ್ಟು ಖರ್ಚಾಗುತ್ತೋ ಆ ಇದರಲ್ಲಿ ನೀವು ಲಾಸ್ ಆಗೋದು ಬೇಡ, ನನಗೂ ಕೂಡ ಹೊರೆ ಆಗೋದು ಬೇಡ ಅಂಥೇಳಿ ಅವರೇನಾದರೂ ಖರೀದಿ ಮಾಡಿ ಕೊಟ್ಟಿದ್ದಿದ್ರೆ ಬಹುಶಃ ಶಾಸಕರನ್ನು ಯಾರೂ ಮರಿತಾ ಇರಲಿಲ್ವೇನೋ. ಇವತ್ತು ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಆದರೂ ಈ ಒಂದು ಕ್ಷೇತ್ರದ ನೇಕಾರಿಕೆಯನ್ನು, ಉದ್ಯಮವನ್ನು ಉಳಿಸುವಲ್ಲಿ ಅವರು ಪ್ರಯತ್ನ ಪಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಇವತ್ತು ಶಾಸಕರು ತಗೊಂಡಿರೋಂಥ ನಿರ್ಧಾರ ಏನು, ನಾವು ಸೀರೆಗಳು ಬಾಗಿನ ಕೊಡೋದು ಸಂತೋಷ, ಕೊಡೋಂಥ ನಿರ್ಧಾರ ಒಳ್ಳೆಯದೇ. ಆದರೆ ನಮ್ಮ ದೊಡ್ಡಬಳ್ಳಾಪುರದ
ತಾಲೂಕಿನ ನೇಕಾರ ಕಾರ್ಮಿಕರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಅವರು ಶಾಸಕರು ಎಲ್ಲರ ಪರ ಇರಬೇಕು. ಮೊದಲು ನೇಕಾರರು ಒಂದೇ ಅಲ್ಲ, ನೇಕಾರ ಕಾರ್ಮಿಕರ ಪರವಾಗೂ ಕೂಡ ಇರಬೇಕು. ಈ ಸಂದರ್ಭದಲ್ಲಿ ಈ ನಮ್ಮ ಪಾಪಯ್ಯ ಅವ್ರು ಹೇಳ್ದಂಗೆ ಇಲ್ಲೇ ಖರೀದಿ ಮಾಡಿ ಏನಪ್ಪ ನಮಗೆ ಈ ಥರ ಕೊಡಬೇಕು ಅಂತ ಇದ್ದೀವಿ, ಇದಕ್ಕೆ ನೀವು ಏನದು ಬೀಳ್ತೈತೆ ವೆಚ್ಚ ನಾನೇ ಅದನ್ನು ಕೊಡ್ತೀನಿ, ಇಲ್ಲೇ ತಯಾರು ಮಾಡಿರಿ ಅಂತ ಒಂದು ತಿಂಗಳು ಮುಂಚೆ ಹೇಳಿ ಇಲ್ಲೇ ಖರೀದಿ ಮಾಡಿ ನಮ್ಮ ತಾಲೂಕಿನ ಜನತೆಗೆ ಇಲ್ಲಿನ ನಮ್ಮ ನೇಕಾರಿಕೆ ಸೀರೆಗಳನ್ನು ಕೊಟ್ಟಿದ್ರೆ ತುಂಬ ಸಂತೋಷ ಇತ್ತು. ಇರಲಿ, ಇನ್ನು ಮುಂದಕ್ಕಾದರೂ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನೇಕಾರರು ಮತ್ತು ನೇಕಾರ ಕಾರ್ಮಿಕರು ಇವೆರಡೂ ಕೂಡ ಗಮನದಲ್ಲಿ ಇಟ್ಕೊಂಡು ಶಾಸಕರು ತೀರ್ಮಾನ ತಗೊಬೇಕು ಅಂತ ಈ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಈ ತಾಲೂಕಿನ ಶಾಸಕರು ಇಡೀ ತಾಲೂಕಿನಲ್ಲಿ ಸೂರತ್ತಿಂದ ಅಂದರೆ ಹೊರಗಡೆಯಿಂದ ತರಿಸಿ ಈ ಸೀರೆನ ಹಂಚಿರ್ತಕ್ಕಂಥದ್ದು. ಮತ್ತು ಅವ್ರಿಗೆ ನಮ್ಮ ಕನ್ನಡ ಪಕ್ಷದ ವತಿಯಿಂದ ನಾವು ಇವತ್ತು ಅವ್ರಿಗೆ ಒತ್ತಾಯನ ಮಾಡ್ತಿದ್ದೀವಿ, ನೀವು ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಸುಮಾರು 15-20 ದಿವಸ ಇದೆ, ಈಗಲೂ ಕಾಲ ಮಿಂಚಿಲ್ಲ. ಈ ಕ್ಷೇತ್ರದ ಬಗ್ಗೆ ನಿಮಗೆ ನಮ್ಮ ತಾಯಂದಿರು ಮತ್ತು ನಮ್ಮ ಮಾತೆಯರು ಮತ್ತು ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಲೂಕಿನ ಎಲ್ಲ ಅಕ್ಕ ತಂಗಿರ ಬಗ್ಗೆ ನಿಮಗೆ ವಿಶೇಷವಾದ ಗೌರವ ಇದೆ ಅನ್ಕೊತೀನಿ. ಹಂಗಾಗಿ ಈ ಕೂಡಲೇ ನಮ್ಮ ನೇಕಾರ ಸಮಸ್ಯೆನೂ ಬಗೆಹರಿಸ್ದಂಗೆ ಆಗುತ್ತೆ. ಮತ್ತು ಇಡೀ ತಾಲೂಕಿನಲ್ಲಿ ಎಲ್ಲ ಮಾತೆಯರಿಗೆ ಸ್ಥಳೀಯ ಮಗ್ಗದಿಂದ ನೇಯ್ದಿರೋಂಥ ಸೀರೆಗಳನ್ನ ಕೊಟ್ಟಂಗೂ ಆಗ್ತೈತೆ. ಮತ್ತು ಇದರಿಂದ ನಿಮ್ಮ ವರ್ಚಸ್ಗೆ ಒಳ್ಳೆಯ ಹೆಸರು ಬರ್ತೈತೆ ಅಂತ ಈ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲದೆ ಇವತ್ತು ಬರೀ ಶಾಸಕರನ್ನೇ ಗುರಿ ಇಟ್ಕೊಂಡು ನಾವೇನು ಹೇಳ್ತೀರ, ಇಲ್ಲಿ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಅಥವಾ ಇನ್ನೂ ಏನೋ ಹಾಲಿ ಶಾಸಕರು ನಾನು ಇನ್ನೇನು ಆಗಬೇಕು ಅಂತ ಆಸೆ ಆಕಾಂಕ್ಷೆಗಳಿಟ್ಕೊಂಡಿರೋ ಅಂಥ ನಾಯಕರುಗಳಿರ್ಬೋದು, ಮತ್ತು ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಅನೇಕ ಜನ ಈ ಮರಿ ನಾಯಕರು, ಮರಿ ಲೀಡ್ರುಗಳು ಅವರು ಸಹ ಏನು ಹಂಚ್ತಾರೆ, ಎಲ್ಲಿಂದನೋ ಸೀರೆಗಳು ತೊಗೊಂಬಂದು ಅವರು ಸಹ ನಮ್ಮ ನೇಕಾರ ಪರವಾಗಿ ಗಮನ ಹರಿಸಿ ನಮ್ಮ ನೇಕಾರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಇಲ್ಲೇ ಪರ್ಚೇಸ್ ಮಾಡಿ ಕೊಡಿ. ನೀವು ನಮಗೇನು ಅಭ್ಯಂತರ ಇಲ್ಲ, ನೀವು ಯಾರಿಗಾನ ಕೊಡಿ, ನಮಗೇನು ಅಭ್ಯಂತರ ಇಲ್ಲ. ಹಂಗಾಗಿ ನೀವು ಈಗಲೂ ಸಹ ಕಾಲ ಮಿಂಚಿಲ್ಲ. ನೀವು ಯಾರ್ಯಾರು ಸೀರೆಗಳು ಕೊಡಬೇಕು ಅಂತ ಈ ತಾಲೂಕಿನಲ್ಲಿ ನಾಯಕರು ತಾವೆಲ್ಲ ಏನೇನು ಅಂದ್ಕೊಂಡಿದ್ದೀರಿ, ಅದು ನಿಜವಾಗೂ ನಿಮಗೆ ಕಾಳಜಿ ಕಳಕಳಿ ಇದ್ದರೆ ಎಲ್ಲೋ ಅಲ್ಲೆಲ್ಲೋ ಸೂರತ್ತಲ್ಲಿ 80 ರೂಪಾಯಿ 100 ರೂಪಾಯಿ ಸೀರೆ ಸಿಗ್ತೈತಿ ಅಂತ ತಂದಿಲ್ಲ ಹಂಚೋದಲ್ಲ. ತಮ್ಮೆಲ್ರಿಗೂ ಹೇಳ್ತೀವಿ, ಇಲ್ಲಿ ಏನು ನೇಯ್ತಾರೆ ನಮ್ಮ ನೇಕಾರರು ಕಷ್ಟಪಟ್ಟು ಅದನ್ನು ತೆಗೆದು ಹಂಚಿದ್ರೆ ನಮ್ಮ ನೇಕಾರರಿಗೆ ಸಾಕಷ್ಟು ಅನುಕೂಲ ಆಗ್ತೈತೆ. ಈಗಾಗಲೇ ನನ್ನ ಗೆಳೆಯರು ಸಾಕಷ್ಟು ಜನ ಮಾತಾಡಿದ್ದಾರೆ, ನಮ್ಮ ಸ್ನೇಹಿತರು ಹೇಳಿದ್ರು ಬೇರೆ ಏನೋ ಮಾತಾಡಿ ಅಂತ. ಇರೋದರಲ್ಲಿ ನಾನು ಬೇರೆ ಹೇಳಿದ್ದೀನಿ. ನಾನು ಸದ್ಯಕ್ಕೆ ಈ ಸೀರೆ ವಿಚಾರನ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕಡ್ಡಾಯವಾಗಿ ನಮ್ಮ ತಾಲೂಕಿನ ಯಾರ್ಯಾರ ನಾಯಕರು ಸೀರೆಗಳು ಹಂಚಬೇಕು ಅಂತ ತಾವು ಇನ್ನೂ ಏನಿದ್ದೀರಿ, ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಗೌರಿ ಗಣೇಶ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಇದೆ. ನೀವು ಈ ಕೂಡಲೇ ನೇಕಾರ ಮನೆಗಳಿಗೆ ಹೋಗಿ, ಅದು ಏನೋ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೂ ಅಲ್ಲ ನಾವು ಹೇಳೋದು, ಯಾರೋ 10 ಮಗ್ಗ 20 ಮಗ್ಗ 30 ಮಗ್ಗ 40 ಮಗ್ಗ ಇಟ್ಕೊಟ್ರು ಅಂತಕ್ಕೂ ಹೋಗೋಬೇಡ್ರಿ. 1 ಮಗ್ಗ 2 ಮಗ್ಗ ಕನಿಷ್ಠ 4 ಮಗ್ಗ ಇರೋವಂಥ ಹೋಗ್ರಿ, ಪರ್ಚೇಸ್ ಮಾಡಿರಿ. ಅವನ ಹತ್ರ ಕೊಂಡ್ಕೊಂಡಾಗ ಅವನು ಸಹ ಇನ್ನೊಂದಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತೈತೆ. ಮತ್ತು ಅವನು ಇನ್ನೊಂದಷ್ಟು ಏನು ಈ ನೇಕಾರ ಸಂಕಟದಿಂದ ಹೊರಗಡೆ ಬರಲಿಕ್ಕೆ ಅವನಿಗೂ ಸಹ ಉಸಿರಾಡುವಂಥ ಒಂದು ವ್ಯವಸ್ಥೆ ಆಗ್ತೈತೆ. ಹಂಗಾಗಿ ಇವತ್ತಿನ ತಾಲ್ಲೂಕಿನ ಎಲ್ಲ ಹಾಲಿ ಶಾಸಕರಿಗೆ, ಮಾಜಿ ಶಾಸಕರಿಗೆ ಮತ್ತು ಇನ್ಯಾರೋ ಆಗಬೇಕು ಅಂತ ಇರೋರಿಗೆ ಎಲ್ಲರಿಗೂ ಹೇಳ್ತಿದ್ದೀವಿ, ಈ ಕೂಡಲೇ ನಿಮ್ಗೇನೋ ಮನಸ್ಥಿತಿ ಇದ್ದರೆ ನಮ್ಮ ನೇಕಾರ ಸೀರೆಗಳನ್ನೇ ತಗೊಂಡು ಹಂಚಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದಿದ್ರೆ ನಿಮ್ಮೆಲ್ರಿಗೂ ಹೊಂದಿಸಿ ಈ ಒಂದು ಏನು ಈ ಸಂದೇಶನ ಹೆಚ್ಚೆಚ್ಚಾಗಿ ಪ್ರಚಾರ ಮಾಡಿ, ಇಡೀ ತಾಲ್ಲೂಕಲ್ಲ ಇದು, ಇಡೀ ರಾಜ್ಯದಲ್ಲೇ ಇದು ಆಗಬೇಕಿದು, ಇದು ರಾಜ್ಯದಲ್ಲೇ ಆಗಬೇಕಿದು. ಎಲ್ಲ ಕಡೆನೂ ಇವತ್ತು ಏನು ಅಂತಂದರೆ ಈ ರಾಜಕೀಯ ವ್ಯವಸ್ಥೆನೇ ಕಲುಷಿತಗೊಂಡುಬಿಟ್ಟಿದೆ.
ಈ ರಾಜಕೀಯ ವ್ಯವಸ್ಥೆ ಕಲುಷಿತಗೊಂಡು ಬಿಡದೆ ಹಂತವಾಗಿ ಇದನ್ನು ಸರಿ ಮಾಡಬೇಕಾಗಿದೆ. ಹಂಗಾಗಿ ಇದನ್ನು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ತಮ್ಮನ್ನು ವಿಶೇಷವಾಗಿ ಮನವಿ ಮಾಡಿಕೊಂಡು ನನ್ನ ಮಾತು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಿತ್ತು. ಈಗ ಶಾಸಕರು ಈಗ ಇಲ್ಲಿನ ದೊಡ್ಡಬಳ್ಳಾಪುರ ಒಂದರಿಂದ ತಗೋತೀನಿ ಅಂತ ಹೇಳಿದ್ರೆ ಸಂತೋಷ, ಅಲ್ಲ, ತುಂಬಾ ಸಂತೋಷ. ತಪ್ಪು ವರ್ತಕರನ್ನ- ನೇಕಾರ ಅಂತ ತಗೋಬೇಕು ಸರ್, ವರ್ತಕರಲ್ಲ, ನೇಕಾರಿಂದ ತಗೋಬೇಕು. ಇಲ್ಲಿನ ಏನು ನೆರೆಕಾರಿದರ ಬಹುತೇಕ ಜನ ಸೂರತ್ ಸೀರೆ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಿರೋದು ಬೇರೆ ರಾಜ್ಯಗಳ ಸೀರೆ ಬೇಡ, ನಮ್ಮ ನೇಕಾರರು ನೇಯ್ದಿರ್ತಕ್ಕಂಥ ಸಾಂಪ್ರದಾಯಿಕ ಮಗ್ಗುಗಳೇನಿವೆ, ವಿದ್ಯುತ್ ಚಾಲಿತ ಮಗ್ಗುಗಳು, ರೇಪಿಯರ್ ಮಗ್ಗುಗಳದಲ್ಲ, ವಿದ್ಯುತ್ ಚಾಲಿತ ಮಗ್ಗುಗಳಲ್ಲಿ ಏನು ನೇಯ್ತಾರೆ ಅದನ್ನು ತಗೊಂಡು ಅವರು ಖರೀದಿ ಮಾಡಿದ್ರೆ ಸಂತೋಷ. ಅಲ್ಲ, ಅವ್ರು ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ, ಒಂದು ಸೆಕೆಂಡು ಶಂಭು ಒಂದೇ ಒಂದು ಸೆಕೆಂಡು, ನಮ್ಮ ಸ್ನೇಹಿತರು ಹೇಳ್ತಿದ್ದಾರೆ ಇಲ್ಲೇ ತೊಗೊಂಡು ಅವರು ನೇಕಾರ ತೊಗೊಳ್ತಾರೆ ಅಂತ ಹೇಳ್ತಿರಲ್ವ, ಅವರು ಎಲ್ಲ ಬಂಡವಾಳಶಾಹಿಗಳು. ಸೂರತ್ತಿಂದ ತರಿಸಿ ಇಲ್ಲಿ ಮಾರ್ತಾರಲ್ಲ, ನಮ್ಮ ನೇಕಾರರಿಗೆ, ನಿಜವಾದ ನೇಕಾರರಿಗೆ ಅವ್ರು ಕಾಂಪೀಟ್ ಮಾಡ್ತಿದ್ದಾರೆ. ನಮ್ಮನ್ನು ಸಣ್ಣ ಸಣ್ಣ ನೇಕಾರಗಳನ್ನ ಏನು ಸಮಾಧಿ ಮಾಡ್ತಿದ್ದಾರೆ. ಅಂಥವ್ರ ಹತ್ರ ತೊಗೊಳೋದು ಇನ್ನೊಂದಷ್ಟು ತಪ್ಪು ಅವರು ಅಂತ ನನ್ನ ಭಾವನೆ. ಹೇಳಪ್ಪ, ಏನೋ ಕೇಳಿ. ಹಾಂ ಹೇಳಿ ಶಂಭು, ಏನೋ ಕೇಳಿದ್ರು. ಹೌದು, ಅವರೆಲ್ಲ ಬಂಡವಾಳಶಾಹಿಗಳು, ಅಲ್ಲಿಂದ ತರಿಸ್ತಾರೆ. ಹೌದು, ಹೇಳಿ 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 ಸೂರತ್ ಸೀರೆ ಅನ್ನೋ ಹೆಸರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ. ಅದಕ್ಕೆ ಅನೇಕ ನೇಕಾರ ಮಾಲೀಕರು, ನೇಕಾರ ಕಾರ್ಮಿಕರು, ಪತ್ರಕರ್ತರು, ಸಂಘಟನೆ ಎಲ್ಲರೂ ಕೂಡ ಕೈಜೋಡಿಸಿದ್ರು ಸೂರತ್ ಸೀರೆ ವಿಷಯವಾಗಿದೆ. ಈಗ ಒಂದು ಪಕ್ಷ ಈ ಸೀರೆ ವಿರುದ್ಧ ಹೋರಾಟ ಮಾಡಿದ್ರು ನಮ್ಗೆಲ್ಲ ಹೆಮ್ಮೆಯ ವಿಷಯ. ಹಾಗಾಗಿ ನಾನು ನೇಕಾರನಾಗಿ, ಜೊತೆಗೆ ನಾನು ಕನ್ನಡಿಗನಾಗಿ ಇದು ನನಗೆ ಸಂತೋಷ ಪಡುವಂತ ವಿಷಯ. ನನ್ನ ಮನವಿ ಏನಂದ್ರೆ, ಈ ಹೋರಾಟ ಇದೆಯಲ್ಲ, ಇದು ಒಬ್ಬ ವ್ಯಕ್ತಿ ವಿರುದ್ಧ ಇಲ್ಲ ಇಲ್ಲ ಹೇಳೋದಿಲ್ಲ, ಪ್ರತಿಯೊಬ್ಬರು ನೀವು ಪತ್ರಕರ್ತರು ತಾನೆ, ಇಲ್ಲಿ ಎಲ್ಲರೂ ಇದ್ದಾರೆ. ನೀವು ಪತ್ರಕರ್ತರಾಗಿ ಬಂದಿದ್ದೀರಾ? ಒಂದ್ ನಿಮಿಷ ಅನೇಕ ವರ್ಷದಿಂದ ಶಂಭೋರೆ, ನೀವು ಪತ್ರಕರ್ತರಾಗಿ ಬಂದಿದ್ದೀರಾ? ಪತ್ರಕರ್ತರಾಗಿ ಬಂದಿದ್ದೀರಾ? ನೇಕಾರರಾಗಿ ಬಂದಿದ್ದೀರಾ ತಾನೇ? ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ನಾವು ಯಾವುದೇ ವ್ಯಕ್ತಿ ವಿಚಾರವಾಗಿ ಮಾತನಾಡ್ತಿಲ್ಲ, ಯಾವುದೇ ಪಕ್ಷದ ವಿಚಾರವಾಗಿ ನಾವು ಮಾತನಾಡ್ತಿಲ್ಲ. ನೇಕಾರರ ಸಂಕಷ್ಟದಲ್ಲಿರುವ ನೇಕಾರರ ಹಿತದೃಷ್ಟಿಯಿಂದ ಮಾಡ್ತಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾವು ಆಗಲೇ ಹೇಳಿದ್ದೀವಿ.